ಹೆಂಗೋ ಗ್ರ್ಯಾಜುಯೇಟ್ ಆಗಿಬಿಟ್ಟೆ, ಒಂದು ಸ್ವಲ್ಪ ತಿಂಗಳು ರೆಸ್ಟ್ ಮಾಡ್ಬೋದು. ಚಿನ್ನು, ಈ ಥರ ಸುಮ್ಮನೆ ಮೊಬೈಲ್ ಯೂಸ್ ಮಾಡೋ ಬದಲು ಯಾವ್ದಾದ್ರು ಕೆಲಸ ಹುಡ್ಕಮ್ಮ. ಇಂಟರ್ವ್ಯೂಗೆ ಅಪ್ಲೈ ಮಾಡಿ ಕೆಲ್ಸಕ್ಕೆ ಹೋಗು. ಅಮ್ಮ, ಇವಾಗ ತಾನೇ ಓದಿ ಮುಗಿಸಿದ್ದೀನಿ, ಅಷ್ಟು ಬೇಗ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳ್ತಿದ್ಯಾ? ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಕ್ ಬಿಡು. ಬೇಬಿ, ನಮ್ಮ ಕಾಲೇಜ್ ಬೇರೆ ಮುಗ್ದೋಯ್ತು, ಇವಾಗ ನಾವು ಹಿಂಗೆ ಮೀಟ್ ಆಗೋಣ? ಏನು, ನಿನಗೆ 500 ರೂಪಾಯಿ ಬೇಕಾ? ಸರಿ ಇರು, ನಮ್ಮಮ್ಮ ಗೂಗಲ್ ಪೇಯಿಂದ ನಾನು ನಿನಗೆ ಕಳಿಸ್ತೀನಿ, ಓಕೆನಾ? ಆರ್ಡರಾ? ಹಾಂ, 1 ನಿಮಿಷ ಬಂದೆ. ಏನಮ್ಮ ಅದು? ನಾನು ಒಂದು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೆಮ್ಮ, ಅದು ಬಂದಿತ್ತು, ಅದಕ್ಕೆ ನಿನ್ನ ಮೊಬೈಲಿಂದ ಪೇ ಮಾಡಿದೆ. ಬ್ಯಾಂಕ್ ಬ್ಯಾಲೆನ್ಸ್ 5,000 ರೂಪಾಯಿ ಇತ್ತು, ಇವಾಗ 4,200 ರೂಪಾಯಿ ಆಗಿದೆಲ್ಲ. ಪುಟ್ಟಿ, ಚಿನ್ನು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 5,000 ರೂಪಾಯಿ ಇತ್ತು, ಇವಾಗ 4,200 ರೂಪಾಯಿನೇ ಇರೋದು. ನೀನು 800 ರುಪೀಸ್ ತೊಗೊಂಡ? ನಂಗೆ ಗೊತ್ತಿಲ್ಲಪ್ಪ, ನಿನ್ನ ಮೊಬೈಲಿಂದ ಜಸ್ಟ್ 300 ರೂಪಾಯಿ ಪೇ ಮಾಡಿದಷ್ಟೇ. ಮತ್ತು 500 ರೂಪಾಯಿ ಹೆಂಗೋಯ್ತು? ಪುಟ್ಟಿ, ಇನ್ಮೇಲೆ ಈ ಥರ ಎಲ್ಲ ಆರ್ಡರ್ ಮಾಡೋದು ನಿಲ್ಸಮ್ಮ. ನಿಮ್ಮ ಅಪ್ಪ ಪೆನ್ಷನ್ ಬೇರೆ 20,000 ಸಿಗ್ತಿರೋದು. ಆ 20,000ದಲ್ಲಿ ಗ್ಯಾಸ್ ಬಿಲ್, ವಾಟರ್ ಬಿಲ್, ರೇಷನ್ ಎಲ್ಲ ಕಟ್ಟಿ ನಮಗೆ ಮಿಕ್ಕದೆ 5,000 ರೂಪಾಯಿ. ನೀನು ಈ ಥರ ಎಲ್ಲ ಬುಕ್ ಮಾಡಿದ್ರೆ ನಾವು ತಿಂಗಳು ಪೂರ್ತಿ ಹಿಂಗಮ್ಮ ಜೀವನ ಮಾಡೋದು. ನಾನು ಒಂದಿನ ದುಡಿಯೋಕೆ ಹೋಗ್ತೀನಲ್ಲ, ಅವಾಗ ನಾನು ದುಡ್ದಿದ್ದ ಕಾಸೆಲ್ಲ ನಿನಗೆ ಕೊಡ್ತೀನಿ ಬಿಡು. ಚಿನ್ನು, ಅಪ್ಪದು 1 ವರ್ಷದ ತಿಥಿ ಪೂಜೆ ಮಾಡಬೇಕಮ್ಮ, ಎದೋಳು ಬೇಗ. ಪೂಜೆ ಇದೆಯಾ? ಇವತ್ತು 10 ಗಂಟೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು, ಅದಕ್ಕೆ ನೀನೇ ಮಾಡ್ಕೊ ಪೂಜೆ. ಅಪ್ಪಗೆ ಪೂಜೆ ಮಾಡೋದು ಮುಖ್ಯನಾ, ಇಲ್ಲಾಂದರೆ ಫ್ರೆಂಡ್ಸ್ನ ಮೀಟ್ ಮಾಡೋದು ಮುಖ್ಯನಾ ನಿನಗೆ? ನೀನು ನನಗೆ ಹೇಳೇ ಇಲ್ಲ ಪೂಜೆ ಇದೆ ಅಂತ. ಇವತ್ತು ನನ್ನ ಫ್ರೆಂಡ್ಸಿಗೆ ಬೇರೆ ಕಮಿಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ, ಅವ್ರನ್ನ ಮೀಟ್ ಮಾಡ್ತೀನಿ ಅಂತ. ಪುಟ್ಟಿ, ಫ್ರೆಂಡ್ಸ್ನ ಬೇಕಂದರೆ ಆಮೇಲೆ ಮೀಟ್ ಮಾಡ್ಕೊಬೋದು. ಫಸ್ಟು ಬಾ, ಸ್ನಾನ ಮಾಡಿಕೊಂಡು ಅಪ್ಪಗೆ ಪೂಜೆ ಮಾಡಿಬಿಡು. ಆಗಲ್ಲ, ನೀನೇ ಪೂಜೆ ಮಾಡ್ಕೊ. ಅವರಪ್ಪ ಇವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವರಪ್ಪಗೆ ಪೂಜೆ ಮಾಡಬೇಕಂತ ಹೇಳಿದಾಗ ಇವಾಗ ಇವಳು ಇರಲ್ಲ ಅಂತ ಹೇಳ್ತಿದ್ದಾಳೆ. ಇವಳು ಯಾವಾಗ ಬುದ್ಧಿ ಕಲಿತಾಳೋ? ಅಮ್ಮ, ಸರಿ, ನಾನು ಹೋಗಿ ಬರ್ತೀನಿ, ಟೈಮ್ ಆಯಿತು. ಹಾಂ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಮಧ್ಯಾಹ್ನ ಬೇಗ ಬಂದುಬಿಡು, ಒಟ್ಟಿಗೆ ಊಟ ಮಾಡೋಣ. ಹಾಂ, ಆದರೆ ನಾನು ಬೇಗ ಬರ್ತೀನಿ. ನಾನು ಏನಾದರೂ ಲೇಟಾಗಿ ಬಂದರೆ ನೀನೇ ತಿನ್ನು. ಯಾಕಮ್ಮ ಇಷ್ಟು ಲೇಟಾಗಿ ಬರ್ತಿದ್ಯಾ? ಟೈಮ್ ನೋಡು, 9 ಗಂಟೆ ಆಗ್ತಾ ಬರ್ತಿದೆ. ಇವಾಗ ಲೇಟಾಗಿ ಬಂದರೆ ಏನಾಯಿತು? ನಾನು ಇವಾಗ ಚಿಕ್ಕೋಳಲ್ಲ, ದೊಡ್ಡೋಳಾಗಿದ್ದೀನಿ. ಚಿಕ್ಕ ಮಕ್ಳಿಗೆ ಕ್ವೆಶನ್ಸ್ ಕೇಳೋ ಥರ ನನಗೆ ಕೇಳಬೇಡ. ಹಾಂ ಬೇಬಿ, ಇವಾಗ ಮನೆಗೆ ರೀಚ್ ಆದೆ. ಮನೆ ಒಳಗಡೆ ಕಾಲಿಕ್ಕಿಲ್ಲ, ಅಷ್ಟು ಬೇಗ ನಮ್ಮಮ್ಮ ಏನಕ್ಕೆ ಇಷ್ಟು ಲೇಟಾಗಿ ಬಂದೆ ಅಂತ ಕೇಳ್ತಿದ್ದಾರೆ. ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಮ್ಮಮ್ಮಗೆ, ಮತ್ತು ಪ್ರೈವಸಿ ಇಲ್ಲ ನನಗೆ ಈ ಮನೇಲಿ ಇರೋಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ನಿನಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ನನ್ನ ಜೊತೆ ಬಂದುಬಿಡು ಬೇಬಿ. ಸ್ವಲ್ಪ ಪ್ಯಾರೆಂಟ್ಸ್ ಈ ಥರನೇ ತುಂಬ ಟಾಕ್ಸಿಕ್ ಆಗಿರ್ತಾರೆ. ಪ್ಯಾರೆಂಟ್ಸ್ ತುಂಬ ಸೆಲ್ಫಿಶ್, ಮಕ್ಕಳ ಬಗ್ಗೆನೇ ಯೋಚನೆ ಮಾಡಲ್ಲ. ಕರೆಕ್ಟು. ಚಿನ್ನು, ನಾನು ಹೇಳೋದೇ ಮರ್ತೋಗ್ಬಿಟ್ಟೆ. ನಿನಗೊಂದು ಲೆಟರ್ ಬಂದೈತೆ, ತಗೋ. ಲೆಟರಾ? ನನಗ? ಏನು ಲೆಟರ್ ಅಮ್ಮ ಅದು? ನಾನು ಲಾಸ್ಟ್ ಸೆಮಿಸ್ಟರ್ ಓದ್ತಿರಾಗ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಆ ಕಂಪನಿಯಿಂದ ಆಫರ್ ಲೆಟರ್ ಕಳಿಸಿದ್ದಾರೆ. ಅಯ್ಯೋ ದೇವ್ರೆ, ನಿನಗೆ ಕೆಲಸ ಸಿಕ್ಕೈತಾ? ನಿನ್ನ ಕೆಲಸಕ್ಕೆ ಹೋದರೆ ಇನ್ಮೇಲೆ ನಮಗೇನು ಕಷ್ಟನೂ ಇರಲ್ಲ. ಅಮ್ಮ, ನಾನು ನಿನಗೆ ಇಷ್ಟು ಸತಿ ಹೇಳೋದು, ನನಗೆ ಇವಾಗ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಒಂದು ಸ್ವಲ್ಪ ತಿಂಗಳು ರೆಸ್ಟ್ ತೊಗೊಬೇಕು ಅಂತ ಆಸೆ. ಯಾಕೆ ಚಿನ್ನು ಇಷ್ಟು ಒಳ್ಳೆ ಕೆಲಸನ ಬೇಡ ಅಂತ ಹೇಳ್ತಿದ್ಯಾ? ನಿನ್ನ ಕೆಲಸಕ್ಕೆ ಹೋದರೆ ನಮ್ದು ಅರ್ಧ ಕಷ್ಟ ಹೊಟ್ಟೋಗ್ಬಿಡುತ್ತೆ. ಮತ್ತು ನಮ್ಮದು ಲೋನ್ ಐತಲ್ಲ, ನೀನು ಆರಾಮಾಗಿ ಅದನ್ನ ತೀರಿಸ್ಬೋದು, ಮತ್ತು ನೀನು ಒಂದು ಸ್ವಲ್ಪ ಸೇವ್ ಮಾಡ್ಕೊಬೋದು. ಯಾವಾಗಲೂ ಕಷ್ಟ ಕಷ್ಟ ಕಷ್ಟದ ಬಗ್ಗೆನೇ ಮಾತಾಡು. ಕಷ್ಟ ಕಷ್ಟ ಕಷ್ಟ, ಯಾವಾಗಲೂ ಕಷ್ಟ ನಮ್ಮಮ್ಮ ಬಾಯಿಂದ. ನಮ್ಮಪ್ಪ ಏನಕ್ಕೆ ಅಷ್ಟು ಬೇಗ ಸತ್ತೋದ್ರು? ಅವ್ರು ಬದುಕಿದಿದ್ರೆ ಇಷ್ಟು ಕಷ್ಟ ಗೊತ್ತಾಗ್ತಿದ್ದಿಲ್ಲ ನಮಗೆ. ಬೇಬಿ, ಓಯೋ ರೂಮ್ ಬುಕ್ ಮಾಡಿದ್ದೀನಿ, ಬಾ. ಏ ಬೇಡ, ಎಲ್ಲಾದರೂ ರೆಸ್ಟೋರೆಂಟಲ್ಲಿ ಮೀಟ್ ಆಗೋಣ. ನಾನು ಲವ್ ಮಾಡ್ತಿದ್ದೀಯಾ ಇಲ್ವಾ? ಬೇಡ.
ಬೇಬಿ. ಹೇಳು, ಲವ್ ಮಾಡ್ತಿದ್ದೇ ಇಲ್ವಾ? ನಿನ್ನ ಲವ್ ಮಾಡ್ತಿದ್ದೀನಿ. ಮತ್ತೆ ಬೇಗ ಬಾ, ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀನಿ. ಸರಿ. ಇವಾಗ ಅಮ್ಮಗೆ ಏನು ಹೇಳೋದು? ಹಾಂ, ಅಮ್ಮ, ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅವಳು ಹೋಗಿ ನಾನು ನೋಡ್ಕೊಂಬರ್ತೀನಿ. ಏನು ಆಕ್ಸಿಡೆಂಟಾ? ಚಿನ್ನು, ಹುಷಾರಾಗಿ ಹೋಗು. ನಿನ್ ಗೂಗಲ್ ಪೇಗೆ ಕಾಸು ಕಳಿಸ್ತೀನಿ, ನಿನ್ನ ಫ್ರೆಂಡಿಗೆ ಏನಾದ್ರು ತಗೊಂಡೋಗು. ಪಾಪ ಹುಡುಗಿ. ಹೆಂಗೋ ಕತ್ಲೆ ಆಗಕ್ಕೆ ಮುಂಚೆ ಮನೆಗೆ ರೀಚ್ ಆದೆ. ನಮ್ಮಮ್ಮ ಎಲ್ಲೋದ್ರು? ಆಂಟಿ. ಏನಮ್ಮ, ನಿಮ್ಮಮ್ಮನ ಹುಡುಕ್ತಾ ಇದೆಯಾ? ನಿಮ್ಮಮ್ಮ ಅವಾಗಲೇ ಚೆನ್ನಾಗಿ ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ರು. ಮೇ ಬಿ ಯಾರನ್ನಾರು ಮೀಟ್ ಮಾಡೋಕೆ ಹೋಗ್ತಾ ಇರ್ಬೋದು ಅನ್ಸತ್ತೆ. ಸರಿ, ನಾನು ಬರಲಾ? ಚಿನ್ನು, ನಂಗೆ ಹೇಳ್ದಿರ ಎಲ್ಮ ಹೋಗಿದೆ? ಇವಾಗ ನಿನಗೆ ಕೇಳಕ್ಕೋ ಹೇಳಕ್ಕೋ ಯಾರೂ ಇಲ್ಲ. ಯಾರನ್ನ ಮೀಟ್ ಮಾಡಕ್ ಹೋಗಿದೆ? ಯಾಕಮ್ಮ ನನ್ನ ಇಷ್ಟು ಡೌಟ್ ಪಡ್ತಿದ್ಯಾ? ನಾನು ಕೆಲಸ ಹುಡ್ಕಕ್ಕೆ ಹೋಗಿದ್ದೆ. ಕೆಲಸನಾ? ನೀನು ಹಿಂಗೋ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ನಿಂಗೆ ಕೆಲಸ ಸಿಗೋವರ್ಗಾದ್ರೂ ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಕೆಲಸ ಹುಡ್ಕಕ್ಕೆ ಹೋಗಿದ್ದೆ. ಸರಿ ಬಾ, ಬಾಕ್ಲು ತೆಗಿ ಬೇಗ. ಪುಟ್ಟಿ, ನಿನ್ನ ಫ್ರೆಂಡ್ ಹೆಂಗಿದ್ದಾಳೆ ಇವಾಗ? ಇವಾಗ ಪರವಾಗಿಲ್ಲ. ನನಗೆ ಕೆಲಸ ಸಿಕ್ತು. ಆ ಪಕ್ಕದ ರೋಡಲ್ಲಿ ಒಂದು ಪಾರ್ಲರ್ ಇದೆ. ಆ ಪಾರ್ಲರ್ಗೆ ಬೆಳಿಗೊತ್ತು ಹೋಗಿ ಗೂಡ್ಸ್ಬಿಟ್ಟು ಓಡಿಸ್ಬಿಟ್ಟು ಬರಬೇಕು. ತಿಂಗ್ಳಿಗೆ 5,000 ಕೊಡ್ತಾರಂತೆ. ಸರಿ. ಇವನು ಏನಕ್ಕೆ ನನ್ನ ಕಾಲ್ ಎತ್ತುತ್ತಾ ಇಲ್ಲ? 1 hour ಆಯಿತು, ವಾಟ್ಸಪ್ಪಲ್ಲೂ ಒಂದು ಮೆಸೇಜ್ ಕಳಿಸಿಲ್ಲ. ಚಿನ್ನು, ಅಡುಗೆ ಮಾಡಿ ಆಯಿತು, ಬಾಮ್ಮ ಊಟ ಮಾಡು. ಇವಾಗ ಬೇಡಮ್ಮ ಊಟ, ನನಗೆ ಬೇಡವಾ? ನಿನ್ಗೋಸ್ಕರ ಅನ್ನ ಸಾಂಬಾರು ಮಾಡಿದ್ದೀನಿ, ಬಾ. ಅಮ್ಮ, ಇವಾಗ ನನಗೆ ಊಟ ಬೇಡ. ಎಷ್ಟು ಸತಿ ಹೇಳ್ಬೇಕು? ಅಮ್ಮ, ನಾನು ಹೋಗಿ ಮಲಗ್ತೀನಿ. ಇಲ್ಲ, ಇವತ್ತು ಊಟ ಬೇಡ ನನಗೆ. ಇವಳಿಗೆ ಏನಾಯ್ತು? ಸಪ್ಪಗಿದ್ದಾಳಲ್ವಾ? ಲೇ ರೇಷ್ಮಾ, ನಮ್ದು ಕಾಲೇಜ್ ವಾಟ್ಸಪ್ ಗ್ರೂಪ್ ಓಪನ್ ಮಾಡಿ ನೋಡು. ನಿಂದು ರಾಹುಲ್ದು ವಿಡಿಯೋ ಲೀಕ್ ಆಗಿದೆ. ಏನೇ ಹಿಂಗ್ ಮಾಡ್ಕೊಂಡ್ಬಿಟ್ಟೆ? ನೀನು ಈ ಥರ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಇವಾಗತ್ತೂ ಏನು ಪ್ರಯೋಜನ ಇಲ್ಲಲೇ. ಫಸ್ಟ್ ಆ ವಿಡಿಯೋ ಯಾರು ಅಪ್ಲೋಡ್ ಮಾಡಿದ್ರು ಅಂತ ಕಣ್ಣಿಡಿ. ಇವಾಗ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಗೆ ಮಾತಾಡಲಿ? ನಮ್ಮಪ್ಪ ಹೆಂಗೆ ಹೋಗಿ ಹೇಳಿ ಇದ್ರ ಬಗ್ಗೆ ಎಲ್ಲ? ನಿನ್ನ ವಿಡಿಯೋ ನನ್ನ ವಾಟ್ಸಪ್ಪಿಗೆ ಬಂತು, ನಾನು ನೋಡಿದೆ. ಅಮ್ಮ, ನಾನು ಅವನ್ನ ತುಂಬ ನಂಬಿದೆ. ಈ ಥರ ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ನಾನು ನಿನ್ನ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ನಿನ್ನ ಇಷ್ಟು ನಂಬಿದ್ದೀನಿ. ಈ ವಯಸ್ಸಲ್ಲಿ ನಿನಗಿದೆಲ್ಲ ಬೇಕಾ? ನನ್ನ ಹೊಟ್ಟೆ ಎಲ್ಲ ಉರಿತೈತೆ. ನಿಮ್ಮಪ್ಪ ತೀರ್ಕೊಂಡ್ಮೇಲೆ ನಿನಗೆ ಯಾವತ್ತಾರು ನಾನು ಬೈದಿದ್ದೀನ, ಹೊಡೆದಿದ್ದೀನ? ನೀನು ನನ್ನ ಹತ್ರ ಇಷ್ಟು ಕಿಚ್ಚಾಡಿದ್ಯಾ, ನನಗಿಷ್ಟು ಬೈದಿದ್ಯಾ? ನಾನು ನಿನಗೇನಾದರೂ ಹೇಳಿದ್ದೀನ? ಆ ಪಕ್ಕದ ಮನೆಯವ್ರ ಹತ್ತೆಲ್ಲ ನಾನು ಹಿಂಗೆ ಹೋಗಿ ಮಾತಾಡಲಿ? ನನ್ನ ಮಾನ ಮರ್ಯಾದೆ ಪ್ರತಿಯೊಂದೂ ಒಟ್ಟೋಯ್ತು. ನನ್ನ ಮಗ್ಳಿಗೆ ಏನಕ್ಕೆ ಹುಟ್ಟೋದು ನೀನು? ಇಷ್ಟಾದರೂ ನನ್ನ ಮಗಳಲ್ವಾ? ಏನೇ ತಪ್ಪು ಮಾಡಿದ್ರೂ ನಾನೇ ಸರಿ ಮಾಡಬೇಕಾಗಿರೋದು ಅವಳನ್ನ. ಅಮ್ಮ, ಓಹ್, ನಿನಗೆ ನಿಮ್ಮಪ್ಪಗೆ ಇದು ಒಂದೇ ಗೊತ್ತಿರೋದು. ನೀನು ನಿಮ್ಮಪ್ಪ ಯಾವತ್ತಾರು ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸಾರಿ ಅಮ್ಮ.
ಇವಾಗ ನೀನು ತಪ್ಪು ಮಾಡಿಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ನಿನಗೆ ಇವಾಗ ಏನೇ ಕಷ್ಟ ಬಂದ್ರೂ ನಾನು ನಿನ್ನ ಜೊತೆ ಇರ್ತೀನಿ. ನಾವಿಬ್ಬರು ಸೇರಿ ಅದನ್ನ ಹ್ಯಾಂಡಲ್ ಮಾಡೋಣ. ಆದರೆ ಪ್ಲೀಸ್ ಈ ಥರ ಎಲ್ಲ ಡಿಸಿಷನ್ ತೊಗೊಬೇಡ. ನನ್ನ ಬಿಟ್ಟು ಹೋಗ್ಬೇಡ ಪುಟ್ಟ ನೀನು. ಇದು ಬಗ್ಗೆ ನೀನು ಚಿಂತೆ ಮಾಡಬೇಡ. ನೀನು ತೆಲ್ಲ ಕೆಡ್ಸ್ಕೊಬೇಡ ಚಿನ್ನು. ಬಾ ಇವಾಗ ನಾಷ್ಟ ಮಾಡು. ನೆನ್ನೆ ನೈಟಿಂದ ನೀನು ಊಟ ಮಾಡಿಲ್ಲ. ಬಾ ಬೇಗ. ಅಕ್ಕ, ನಿನ್ನ ಮಗಳು ಏನು ಕೆಲಸ ಮಾಡಿಬಿಟ್ಲು. ಸದ್ಯ ನಮ್ಮ ಅಣ್ಣ ಇಲ್ಲ ಇದೆಲ್ಲ ನೋಡೋಕ್ಕೆ. ಅವನು ಇದ್ದಿದ್ರೆ ತುಂಬ ನೋವು ಮಾಡ್ಕೊತಿದ್ದ. ಒಂಚೂರು ನೆಟ್ಟಿಗೆ ನೋಡ್ಕೊಳಕ್ಕಾಗಲ್ವಾ ನಿನ್ನ ಮಗಳನ್ನ? ಇವಾಗ ನೋಡು, ನಿನ್ನ ಮಗಳು ಜೀವನ ಹಾಳಾಯ್ತು. ಏನು ಮಾಡ್ತೀಯ ಅವಳನ್ನ ಇಟ್ಕೊಂಡು? ಏನೋ ಬೊಗ್ಳುತ್ತಾ ಇದೆ, ನನ್ನ ಮಗಳು ತುಂಬ ಒಳ್ಳೆಯವಳು, ಹಂಗೆ ಹಿಂಗೆ. ನನ್ನ ಮಗಳನ್ನ ಹೇಗೆ ನೋಡ್ಕೊಬೇಕಂತ ನನಗೆ ಗೊತ್ತು. ಇನ್ಮೇಲೆ ನನಗೆ ಕಾಲ್ ಮಾಡಬೇಡಿ. ಯಾರಮ್ಮ? ಯಾರೂ ಇಲ್ಲಮ್ಮ. ಇರು, ನಿನಗೆ ಇಡ್ಲಿ ತೊಗೊಂಬರ್ತೀನಿ. ಲಕ್ಷ್ಮಿ, ನಿನ್ನ ಮಗಳು ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿತ್ತು. ಲಕ್ಷ್ಮಿ, ನಿನ್ನ ಮಗಳು ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿತ್ತು. ನಿನ್ನ ಮಗಳು ಲೈಫ್ ಹಿಂಗೋ ಹಾಳಾಯಿತು. ನೀನು ನನ್ನ ಜೊತೆ ಬಂದುಬಿಡು, ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಿನ್ನ ಮಗಳು ಬಿಡು, ಅವಳು ಹಿಂಗೋ ಬದ್ಕೊಂಡ್ಬಿಡ್ತಾಳೆ. ನಿನಗೆ ಬೇರೆ ಗಂಡ ಇಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಏನಮ್ಮ ಆಯಿತು? ಯಾಕೆ ಇಷ್ಟು ಜೋರಾಗಿ ಬಾಕ್ಲು ಮುಚ್ಚಿದೆ? ಏನಿಲ್ಲ ಪುಟ್ಟ, ಬಾ ಊಟ ಮಾಡೋಣ. ಚಿನ್ನು, ನಾನು ಕೆಲ್ಸಕ್ಕೆ ಹೋಗಿ ಬರಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹಿಂಗೆ ಸಪ್ಪಗೆ ಮಲ್ಕೊಂಡಿದ್ರೆ ನನಗೆ ಬೇಜಾರಾಗಲ್ವಾ? ಮತ್ತು ನಾನು ನಿನ್ನ ಹೆಂಗೆ ಬಿಟ್ಟು ಹೋಗ್ಲಿ ಕೆಲಸಕ್ಕೆ? ಅಮ್ಮ, ನನಗೋಸ್ಕರ ಈ ಕೆಲಸ ಬಿಡ್ತೀಯಾ? ಈ ಕೆಲ್ಸಕ್ಕೆ ಹೋಗ್ಬೇಡ ಅಮ್ಮ. ಒಂದು ಸ್ವಲ್ಪ ದಿನ ವೇಟ್ ಮಾಡು. ನಾನು ಯಾವುದಕ್ಕಾದ್ರೂ ಕೆಲ್ಸಕ್ಕೆ ಅಪ್ಲೈ ಮಾಡ್ತೀನಿ. ನನಗೆ ಬೇಗ ಕೆಲಸ ಸಿಕ್ಬಿಡತ್ತೆ. ನೀನು ನನಗೆ ಇಷ್ಟೊಂದು ಮಾಡಿದ್ಯಾ, ನಾನು ನಿನಗೇನೂ ಮಾಡಿಲ್ಲ. ಯಾವಾಗಲೂ ನಾನು ನಿನಗೆ ಬೈತಿದ್ದೆ, ಕೋಪ ಮಾಡ್ಕೊತಿದ್ದೆ. ನಮ್ಮಿಬ್ಬರು ಬಾಂಡಿಂಗೇ ಸರಿ ಇದ್ದಿಲ್ಲ. ನಿನಗೋಸ್ಕರ ನಾನು ಏನಾದರೂ ಮಾಡಬೇಕಲ್ಲಮ್ಮ. ಬೇಗ ನನ್ನ ಕೆಲಸಕ್ಕೆ ಸೇರಿ ನಾನು ದುಡ್ಡು ನಿನಗೆ ಕೊಡ್ತೀನಮ್ಮ. ನನಗೆ ಏನೂ ಹೇಳೋಕ್ಕಿಲ್ಲ ಅಮ್ಮ. ತುಂಬ ಖುಷಿ ಆಗ್ತಿದೆ, ಒಂದು ಕಡೆ ನೋವಾಗ್ತಿದೆ. ಆದರೆ ಒಂದಂತೂ ಹೇಳ್ತೀನಿ, ನಿನ್ನ ಕೆಲ್ಸಕ್ಕೆ ಸೇರಿಕೊಂಡ್ರೆ ನಿಂಗೆ ಆಗಿರೋದು ಕೆಟ್ಟದೆಲ್ಲ ನೀನು ಬೇಗ ಮರಿಬೋದು. ಅಮ್ಮ, ನಾನು ಬಂದೆ. ಬೇಗ ಫ್ರೆಶ್ ಅಪ್ ಆಗೋ. ನಿನಗೋಸ್ಕರ ನೂಡಲ್ಸ್ ಮಾಡಿದ್ದೀನಿ. ಅಮ್ಮ, ನನ್ನ ಫಸ್ಟ್ ಸ್ಯಾಲರಿ. ಮತ್ತು ನಾಳೆ ನಾವು ಸ್ಯಾರಿ ಶಾಪ್ಗೆ ಹೋಗೋಣ. ನಿಂಗೆ ಯಾವ ಸೀರೆ ಇಷ್ಟ ಬರುತ್ತೋ ಅದು ನೀನು ತಗೋ.